ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಪೂಜ್ಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ನಮ್ಮ ಜೀವನ ಪಾವನವಾಗಿ ಪವಿತ್ರವಾಗಿ ಪರಮಾತ್ಮ ಯಥಾರ್ಥ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಬೇಕಾದ್ರೆ ನಾವು ಶ್ರೇಷ್ಠವಾದಂಥ ಧರ್ಮನಿಷ್ಠರಾಗಿರಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾರು ತಮ್ಮ ನಿತ್ಯ ಜೀವನದಲ್ಲಿ ಶ್ರೇಷ್ಠವಾದ ಧರ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ, ಅವರು ಶಾಶ್ವತವಾದ ಸುಖದ ದಾರಿಯನ್ನು ಹಿಡಿದುಕೊಂಡ ಸದ್ಗುರುಗಳಿಗೆ ಶರಣಾಗತರಾಗಿ ಸದ್ಗುರುಗಳ ಕೃಪಾಶೀರ್ವಾದದಿಂದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಮುಕ್ತರಾಗ್ತಾರೆ, ಧನ್ಯರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ. ದುರ್ಲಭವಾದಂಥ ಮನುಷ್ಯ ಜನ್ಮವನ್ನು ನಾವು ಕೊಟ್ಟು ಬಂದೇವೆ. ಬಂದ ಮೇಲೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು. ಸಾರ್ಥಕತೆ ಆಗಬೇಕಾದ್ರೆ ಇಂಥ ಸತ್ಸಂಗಕ್ಕೆ ಹೋಗಬೇಕು. ಸತ್ಸಂಗಾದಿಗಳ ಮೂಲಕವಾಗಿ ಧರ್ಮದ ವಿಷಯವನ್ನು ತಿಳಿದುಕೊಂಡು ಅದರಂತೆ ಆಚರಣೆಯಲ್ಲಿ ನಾವು ಇಟ್ಟುಕೊಳ್ಳಬೇಕು. ಆವಾಗ ನಮಗೆ ಯಥಾರ್ಥ ಜ್ಞಾನ ಆಗ್ತದೆ. ಜ್ಞಾನದ್ವಾರ ಮೋಕ್ಷ ಆಗ್ತದೆ, ಸುಖ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಮನುಷ್ಯನನ್ನು ವ್ಯರ್ಥ ಮಾಡಿಕೊಳ್ಳಲಾರದವನೇ ಇಂಥ ಸತ್ಸಂಗಾದಿಗಳಿಗೆ ಹೋಗಿ ಸತ್ಸಂಗದ ಮೂಲಕವಾಗಿ ಮಹತ್ವ ಸೇವಾದಿಗಳನ್ನು ಮಾಡಿ ಸೇವಾದಿಗಳ ದ್ವಾರ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡ ನಮ್ಮ ಸಕಲ ಪಾಪ ದೋಷವನ್ನು ಕಳ್ಕೊಂಡು ಪವಿತ್ರರಾಗಿ ಅಧ್ಯಾತ್ಮ ಜ್ಞಾನದವರ ಯಥಾರ್ಥ ಸ್ವರೂಪವನ್ನು ನಾವು ಅರ್ತು ನಮ್ಮನ್ನು ನಾವು ಮುಕ್ತರನ್ನಾಗಿ ಮಾಡಿಕೊಳ್ತೇವೆ. ಅದಕ್ಕೆ ಇಂಥ ಮಾನವ ಜನ್ಮವನ್ನು ವ್ಯಾಪ್ತಿ ಮಾಡಿಕೊಳ್ಬಾರ್ದು. ಶ್ರೇಷ್ಠವಾದಂಥದ್ದು ದೊರೆಯುವುದೇ ದುರ್ಲಭ, ದೊರೆಯುವುದೇ ದುರ್ಲಭ. ಮನುಷ್ಯ ಜನ್ಮ ದೊಡ್ಡದೇ ಇದನ್ನು ವ್ಯಕ್ತ ಮಾಡಿಕೊಳ್ಳಲಾರದವನೇ ಇಂಥ ಸತ್ಸಂಗಗಳಿಗೆ ನಾವು ಹೋಗಿ ಗುರುಗಳ ಸೇವಾದಿಗಳ ಮೂಲಕವಾಗಿ ನನ್ನ ನಿಜ ಏನು ಅನ್ನುವುದನ್ನು ಅರಿಯಬೇಕಾಗಿದೆ. ಅರ್ಥ ಆ ಪೂರ್ಣ ಜ್ಞಾನದ್ವಾರ ಮೋಕ್ಷವನ್ನು ಪಡ್ಕೊಳ್ಬೇಕು. ಮೋಕ್ಷ ಬಿಡುಗಡೆ ಅಂತ ಅಜ್ಞಾನದ ಈ ಆವರಣವನ್ನು ಕಳೆದುಕೊಂಡ ದಿವ್ಯ ಜ್ಞಾನವನ್ನು ಪಡೆದುಕೊಂಡ ನಾವು ಜ್ಞಾನವನ್ನು ರಹಿತವಾದ ಪೂರ್ಣ ಪರಬ್ರಹ್ಮ ಪೂರ್ಣವಾದ ಪರಬ್ರಹ್ಮ ಸ್ವರೂಪವನ್ನು ನಾವು ಅರ್ಥ ಮಾತ್ರ ನಾವು ಧನ್ಯರಾಗುತ್ತೇವೆ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವ ವಿಗಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ. ಆ ಪೂರ್ಣವಾದ ಪರಮಾತ್ಮ ಯಥಾರ್ಥ ಜ್ಞಾನ ಮಾಡಿಕೊಳ್ಳಬೇಕಾದ್ರೆ ಸದ್ಗುರು ಸನ್ನಿಧಾನಕ್ಕೆ ಹೋಗು, ಸದ್ಗುರುಗಳ ಸೇವೆಯನ್ನು ಮಾಡು. ಸೇವಾದ್ವಾರ ನಿನಗೆ ಪ್ರಾಪ್ತಿಯಾಗತಕ್ಕಂಥ ಅಧ್ಯಾತ್ಮವಿದೆ. ನಿನಗೆ ಶ್ರೇಯಾಶ್ರಿತವಾದ ನಿತ್ಯ ಸುಖವನ್ನು ಕೊಡ್ತದ, ಮುಕ್ತರಾಗುತ್ತಿ. ಯಥಾ ನದ್ಯ ಸಂಗಮಃ ಸಮುದ್ರೇ ಹಸ್ತಂ ಗಚ್ಚಂತಿ ನಾಮರೂಪೇ ವ್ಯಾಯ ತಥಾ ವಿದ್ವಾನ್ ನಾಮರೂಪಾದಿನುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ. ಹೇಗೆ ನದಿಗಳೆಲ್ಲವೂ ಹರಿತಾ ಹೋಗಿ ಸಮುದ್ರ ಸೇರಿ ಸಮುದ್ರವೇ ಆಗಿಬಿಡ್ತಾ, ಹೊರತಾಗಿ ನದಿಗಳಾಗಿ ಹೋಗಿಲ್ಲ. ಅಲ್ಲಿ ಎಲ್ಲ ನದಿಗಳೆಲ್ಲ ಸಮುದ್ರ ಸೇರಿ ಆದ ಮೇಲೆ ಯಾವ ನದಿಗಳ ಹೆಸರನ್ನು ಇರಲಿಲ್ಲ, ಕೇವಲ ಸಮುದ್ರವೇ ಆಗಿಬಿಡ್ತದೆ. ಹಾಗೆ ತಥಾ ವಿದ್ವಾನ್ ನಾಮ ರೂಪಾದಿನುಕ್ತಃ, ಯಾವ ನದಿಗಳ ಸಮುದ್ರ ಸ್ವರೂಪ ಆಗ್ತಾವೋ ಹಾಗೆ ಮುಮುಕ್ಷುಗಳಾದಂಥ ನಾವೆಲ್ಲರೂ ಕೂಡ ಮನುಷ್ಯ ದೇಹವನ್ನು ತೊಟ್ಟು ಬಂದಂಥವರೆಲ್ಲರೂ ಕೂಡ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುಗಳ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಉಪದೇಶ ಜ್ಞಾನದ್ವಾರ ನಾವು ಈ ಮಾನವ ಜನ್ಮದಲ್ಲಿರ್ತಕ್ಕಂಥ ಜೀವನ ಮುಕ್ತಿಯ ಸ್ಥಿತಿಯನ್ನು ನಾವು ಪಡ್ಕೊಂಡ ಅಮರರಾಗಬೇಕು. ಅದೇ ಮನುಷ್ಯನ ಮುಖ್ಯ ಕರ್ತವ್ಯ. ನಮ್ಮೆಲ್ಲರ ಕರ್ತವ್ಯ ಯಾವುದಪ್ಪ ಅಂತಂದ್ರೆ ಯಥಾರ್ಥ ಜ್ಞಾನದ್ವಾರ ಮೋಕ್ಷವನ್ನು ಪಡ್ಕೊಳ್ಳುವುದೇ ಮುಖ್ಯ ಕರ್ತವ್ಯ.
ನಿಸ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿ ಶಂಕರ ಹೇಳ್ಯಾರ. ಸತ್ಸಂಗಕ್ಕೆ ನಾವು ಹೋಗಿ ಶರಣಾಗತರಾದ್ರೆ ಆ ಸತ್ಸಂಗದ ಮೂಲಕವಾಗಿ ಪೂರ್ಣವಾದ ಪರಮಾತ್ಮ ಯಥಾರ್ಥ ಜ್ಞಾನ ಆಗ್ತದೆ. ಯಥಾರ್ಥ ಜ್ಞಾನ ಆಯ್ತ ನಮ್ತಿ ಸುಖಿಗಳಾಗ್ತೇವೆ. ಜನವನ್ನ ಭೋಪ ಸರ್ವ ಹೋಗ್ತದೆ, ಅಮರತ್ವ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಜನ್ಮಕ್ಕೆ ಬಂದೇವಿ. ಆಯುಷ್ಯವಿರುವುದರೊಳ ಕಾರ್ಯವಿರುವುದು ಗುರುಶಂಕುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವನ ಗೆಲುವೆನೆಂಬ ಸಮುದಾಯದ ಅಧಿಕಾರಿ ಎನ್ನುವುದು ಮತ್ತು ನಿಜಗುಂಡು ಹೇಳರು. ಹೇ ಪರಮಾತ್ಮ, ನಾನು ಈ ದೇಹ ಇರುವುದರೊಳಗಾಗಿನೇ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುನಾಥ ಕೃಪಾಶೀರ್ವಾದ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗ್ತೇನೆ ಅಂತೇಳಿ ತಾಯಿ ಹೊಟ್ಟೆ ಇದ್ದಾಗ ಮಾಡ್ಕೊಂಡು ಬಂದವರು ನಾವು. ತಾಯಿ ಹೊಟ್ಟೆ ಇರ್ತದಲ್ಲ, ಇರ್ತೀವ 7 ತಿಂಗಳಿಗೆ ವಯಸ್ಸು ಬಂದಾಗ ಅಲ್ಲಿ ಆ 7 ತಿಂಗಳ ತ್ರಿಕಾಲ ಜ್ಞಾನ ಆಗ್ತದೆ ಕೂಸಿಗೆ. ತಾಯಿ ಹೊಟ್ಟೆ ಇರ್ತೇವೆ ನಾವು 7 ತಿಂಗಳಲ್ಲಿ ತ್ರಿಕಾಲ ಜ್ಞಾನ ಆಗ್ತದೆ. ನಾ ಎಲ್ಲಿದ್ದೇನೆ, ಹಿಂದೆ ಏನಿದ್ದೆ, ಈಗ ಏನಿದ್ದೀನಿ, ಮುಂದೆ ಏನಾಗ್ತೀನಿ ಅನ್ನೋ ಜ್ಞಾನ ಆಗ್ತದೆ. ಅವಾಗ ಪರಮಾತ್ಮನ ಕುರಿತು ಪ್ರಾರ್ಥನಾ ಮಾಡ್ತದೆ. ಆಯುಷ್ಯ ಮೇನ್ವರೋ ಕಾಯದೇವರು ಗುರುಶಂಭೋ ಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನುವುದು. ಹೇ ಪರಮಾತ್ಮ, ಈ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮತ್ತೆ ನೀನು ಮಾಡುವುದಿಲ್ಲ, ನಿನಗೆ ಶರಣಾಗತನಾಗ್ತೇನೆ. ಗುರುಗಳ ಕೃಪಾತ್ರ ಅಷ್ಟಾಕ್ಷರವರ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಬಂದವರು ನಾವೆಲ್ಲರೂ ಪರಮಾತ್ಮನಿಗೆ. ಅದನ್ನು ಮರ್ತಗಾಸ ನಾನು ನಂದು ಅಂತ ಇದರಾಗಿ ಬಂದಿದ್ದೀವಿ. ಅದಕ್ಕೆ ನಾನು ನಂದನು ಮರೆತ ಗುರುವಿಗೆ ಶರಣಾಗತರಾಗಿ ಹೇ ಪರಮಾತ್ಮ ನಮಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹಿಸುವಂತೆ ಪೂರ್ಣ ಗುರುವಿಗೆ ಶರಣಾಗತರಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಂಡು ಧನ್ಯರಾಗುವ ಸಮಯ ಆಗಿದೆ ಅಂತ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರರು ಸರ್ವರಿಗೂ ಗ್ರಹಿಸಿ ಎಂಬುದಾಗಿ ಇವತ್ತಿನ ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಅಪ್ಪಾಜಿಯವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇನ್ನು ಮುಂದೆ ಶ್ರೀಮಠದ